ತಾಯಿಯ ಬಗ್ಗೆ ಮಾತಾಡ್ತಾ ಇದ್ರೆ ಅಮ್ಮನ ಬಗ್ಗೆ ಏನಾಗಿತ್ತು ಅಮ್ಮನಿಗೆ? ಅವ್ರಿಗೂ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗಿದ್ದು, ಕಾರ್ಡಿಯಾಕ್ ಅರೆಸ್ಟು. ಸೊ ಸೇಮ್ ಅಪ್ವರ್ಡ್ ಸಿಚುವೇಶನ್ ಹೆಂಗಿದೆ ಹಂಗೇನೆ. ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಕರ್ಕೊಂಡು ಹೋದ್ವಿ, 2 ಗಂಟೆ ಮಮ್ಮಿ ಇರಲಿಲ್ಲ. ಸೊ ಇವ್ರದ್ದು ಅದೇ ಥರ ನಮ್ಗೆ ಸಿಚುವೇಶನ್ ಹೆಂಗೆ ಎಲ್ಲನೂ ಮ್ಯಾಚಿಂಗ್ ಹಂಗೇನೆ. ಓಕೆ. ಇವ್ರು 12 ಗಂಟೆಗೆ ಇರಲಿಲ್ಲ, ಇವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿದ್ದು. ಸೊ ನನ್ನ ಶೂಟಿಂಗ್ ನಮ್ಮ ತಾಯಿದು ತಿಥಿ ದಿವಸ ನಾನು ಏನು ಕೂದಲು ತೆಗಿಬೇಕಾದ್ರೆ ಇಮಿಡಿಯೇಟ್ ಚೇತನ್ ಸರ್ ಫೋನ್ ಮಾಡ್ತಾರೆ, ರಂಜಿತ್ ಕೂದಲು ತೆಗಿಯೋಕೆ ಹೋಗಬೇಡಿ, ಇನ್ನೊಂದು 15 ದಿವಸ ಶೂಟಿಂಗ್ ಇದೆ ಮುಗಿಸ್ಬಿಡೋಣ. ಆಮೇಲೆ ಎತ್ಕೊಂಡು ನಮ್ಮ ಅಮ್ಮನಿಗೂ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಕೂದಲು, ನಮ್ಮಮ್ಮ ಯಾವತ್ತೂ ತೆಗಿಯಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಕಂಡಂಗೆ ನಾನು ದೊಡ್ಡವನಾಗಿ ನನಗೆ ಏಜ್ ಬಂದಿರೋದು ತಕ್ಕಂಗೂ ನನ್ನ ಯಾವತ್ತೂ ನಮ್ಮಮ್ಮ ಕೂದಲು ಬೋಳ್ಸಿರ್ಲಿಲ್ಲ. ಯಾವಾಗಲೂ ಬೈಯೋರು, ಕೂದಲು ಬಗ್ಗೆ ಎಲ್ಲ ಮಾತಾಡ್ಬೇಡಿ, ನಿನ್ನ ಕೂದಲೇ ಲಕ್ಷಣ ಅನ್ನೋರು. ಸೊ ಹಂಗಿರ್ಬೇಕಾದ್ರೆ ಜೇಮ್ಸ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಕೂದಲು ತೆಗಿಯೋಕೆ ಅಂತ ಹೋಗ್ಬೇಕಾದ್ರೆ ಫೋನ್ ಮಾಡ್ತಾರೆ, ಇಲ್ಲ ನೀವು ತೆಗಿಬೇಡಿ ಸ್ವಲ್ಪ. ಬಟ್ ಅಮ್ಮನ ಕರ್ತವ್ಯ ನಾವು ಮಾಡಲೇಬೇಕು. ಸೊ ಎಂಟೈರ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಆಮೇಲೆ ಹೆಡ್ ಶೋ ಮಾಡಿದ್ದೀನಿ. ಓಕೆ. ಇಲ್ಲ ಒಂದು ಕಡೆ ತಾಯಿಗೆ ಮಗನ ಜೀವನನೇ ಸರ್ವಸ್ವವಾಗಿರುತ್ತೆ. ಮಗನ ಯಶಸ್ಸಿಗಾಗಿ ತಾಯಿ 24 ಗಂಟೆ ಅಲ್ಲ, 24/7 364 ದಿನನೂ ಕಾಯ್ತಾ ಇರ್ತಾರೆ. ಮದುವೆ ಅನ್ನುವಂಥ ಸಂದರ್ಭ, ಬಿಕಾಸ್ ಯಾಕಂತಂದ್ರೆ ನನ್ನ ಮಗ ಒಂದು ಮನೆಯನ್ನು ಒಡೆಯನಾಗ್ತಾ ಇದ್ದಾನೆ ಅನ್ನುವಂಥ ಸಂದರ್ಭ ಇರುತ್ತೆ. ತಾಯಿ ಇಲ್ಲ ಅಂತಂದಾಗ ಅಂದರೆ ತಾಯಿನ ಮದುವೆಯಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ? ಅಫ್ಕೋರ್ಸ್ ಐ ಮಿಸ್ ಸರ್, ಬಿಕಾಸ್ ಮಮ್ಮಿ ತೀರೋವಾಗ 1 ವಾರಕ್ಕೆ ಮುಂಚೆ ಅಷ್ಟೇ ಹೇಳಿದ್ದು, ನನಗೇನಿಲ್ಲ ಮಗ, ನನ್ನ ಮದುವೆ ಆಗ್ಬಿಟ್ರೆ ನನ್ನ ಮೊಮ್ಮಗನ ಕೈ ಕೊಟ್ಬಿಡು, ನಾನು ಆಟ ಆಡಬೇಕು. ಅದನ್ನೇ ಹೇಳಿದೆ, ಟೈಮ್ ಬಂದಾಗ ಆಗುತ್ತೆ ಮಮ್ಮಿ, ನೀನು ತಲೆ ಕೆಡಿಸ್ಕೊಂಬೇಡ ಅಂತ. ಯಾಕಂದ್ರೆ ಅವತ್ತು ಸ್ವಲ್ಪ ಏನೋ ಹುಷಾರು ತಪ್ಪಿದ್ರು, 1 ವಾರದಿಂದ ಅವ್ರಿಗೆ ಸ್ವಲ್ಪ ಬಾಡಿ ಪೈನ್ ಆಗ್ತಿತ್ತು. ಸೊ ಅದೆಲ್ಲ ಹೇಳ್ಬೇಕಾದ್ರೆ ನನಗೆ ಈಗಲೂ ಐ ಕ್ಯಾನ್ ಸೆನ್ಸ್ ಹರ್ ಟಾಕ್ಸ್. ಸೊ ಅದನ್ನ ಪ್ರತಿಯೊಂದ್ಸರಿ ನಾನು ಯೋಚನೆ ಮಾಡ್ತೀನಿ, ಇಲ್ಲ ಇವತ್ತು ಮಮ್ಮಿ ಇಲ್ಲ ಅಂದರೆ, ಬಟ್ ಸ್ಟಿಲ್ ಶಿ ಇಸ್ ಬ್ಲೆಸ್ಸಿಂಗ್. ಓಕೆ, ನಿನಗೆ ಇಂಥವಳೇ ಬೇಕು ಅಂತ ಮಮ್ಮಿ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ ಅನ್ಬೇಕಾರೆ, ವೈ ಕಾಂಟ್ ಐ ಗೆಟ್ ಇನ್ ಟು ದ ಮ್ಯಾರೇಜ್ ಲೈಫ್ ಅನ್ಸ್ತು. ಬಟ್ ಇವನ್ ಶಿ ಈಸ್ ಆಲ್ಸೋ ದ ಸೇಮ್ ವೇ, ದ ವೇ ಆಫ್ ಟೇಕಿಂಗ್ ಕೇರ್ ಆಫ್ ಮೀ. ಇವಾಗ ನಾನು ಶೂಟಿಂಗಿಂದ ಲೇಟಾಗಿ ಬಂದ್ರು ಅಷ್ಟೇ, ಮಮ್ಮಿ ನೆವರ್ ಇಸ್ ಯೂಸ್ ಟು ಸ್ಲೀಪ್. ಬಂದು ರೂಮಲ್ಲಿ ಬಗ್ ನೋಡಿ ಮಲಗಿದನೋ ಮಗ ಇಲ್ಲ ಅಂತ ನೋಡಿ ಹೋಗೋದು. ಪಾರ್ಟಿ ಮಾಡಿದ್ರು ಅಷ್ಟೇ, ಬಂದು 1-2-3 ಸರಿ ಉಗಿದ್ಬಿಟ್ಟು ಇಷ್ಟೆಲ್ಲ ಪಾರ್ಟಿ ಮಾಡಬೇಡ್ರಿ ಮತ್ತೆ ಮಲ್ಕೊಂಡ್ಬಿಟ್ಟು ಮಲಗ್ಬಿಟ್ಟು ಮನಸ್ಬಿಟ್ಟು ಹೋಗ್ತಿದ್ವಿ. ಬೆಳಗಿನ ಜಾವ 2 ಗಂಟೆ ಬರಲಿ 3 ಗಂಟೆ ಬರಲಿ, ಶಿ ಯೂಸ್ ಟು ವಾಕ್ ಅರೌಂಡ್, ಬಂದಿದ್ದಾನೋ ಇಲ್ಲೋ ಅಂತ. ದ ಸೇಮ್ ವೇ ಶಿ ಈಸ್ ಆಲ್ಸೋ. ಶೂಟಿಂಗಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡಬೇಕು, ಮನೆಗೆ ರೀಚ್ ಆಗೋರು ಫೋನ್ ಮಾಡಬೇಕು, ರೀಚ್ ಆದ್ಮೇಲೆ ಮಾತಾಡ್ಬಿಟ್ಟು ಫ್ರೆಶ್ ಅಪ್ ಆಗಿ ರಾತ್ರಿ ಮಲಗಬೇಕಾದ್ರೆ ಒಂದ್ಸಲ ಫೋನ್ ಮಾತಾಡಿ. ಸೇಮ್ ಅದೆಲ್ಲ ನನಗೆ ಅದೇ ಹೇಳಿಲ್ವಾ, ನಮ್ಮ ತಾಯಿನ ನಾನು ಇದುವರೆಗೆ ನಾನು ಕಳ್ಕೊಂಡಿ ಅಂತ ನನಗೆ ಎಲ್ಲೂ ಅನ್ಸಲ್ಲ. ಬಿಕಾಸ್ ಹರ್ ಬ್ಲೆಸ್ಸಿಂಗ್ಸ್ ಇಸ್ ಗೋಯಿಂಗ್ ಅರೌಂಡ್ ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸಸ್. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಅಷ್ಟೇ, ಒಂದು ಒಳ್ಳೆ ರೀಸನ್ ಬಂದೆ. ನಮ್ಮಮ್ಮ ಇದನ್ನು ಇನ್ನೂ ಹೆಮ್ಮೆ ಪಟ್ಟಿರೋರು. ಹೌದು, ತಲೆನೇ ಕೆಡ್ಸ್ಕೊಂಬೇಡ ಬಾರೋ ಅಂದ್ಬಿಟ್ಟಿರೋದು. ನೀನು ಒಳ್ಳೆ ರೀಸನ್ಗೆ ನೀನು ಹೊರಗಡೆ ಬಂದಿರೋದು, ಹೆಣ್ಮಕ್ಳದು ಗೌರವ ಎಷ್ಟು ಕಾಪಾಡಬೇಕು ಅನ್ನೋದು ನಿನ್ಗೆ ಗೊತ್ತಿದೆಯಲ್ಲ, ಸಾಕ್ಬಿಡು ಅನ್ನೋ. ಬಹುಶಃ ನಿಮ್ಮ ತಾಯಿ ಕಳ್ಸಿಕೊಟ್ಟಿರುವಂಥ ಗುಣಗಳೇ ಅನ್ಸುತ್ತೆ ಅವೆಲ್ಲ. ಅಫ್ಕೋರ್ಸ್ ಬಿಕಾಸ್ ಶಿ ಇಸ್ ವೆರಿ ಸ್ಟ್ರಾಂಗ್ ವುಮೆನ್. ಯಾಕಂದ್ರೆ ಚಿಕ್ಕ ವಯಸ್ಸಿನ ನಮ್ಮನ್ನೆಲ್ಲ ಒಂದು ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಶಿ ಯೂಸ್ ಟು ಟೇಕ್ ಅಸ್. ನಾವು ಚಿಕ್ಕವ್ರು ಇರ್ಬೇಕಾರೆ ಇಲ್ಲಿಂದ ಬಸ್ ಹತ್ಕೊಂಡು ಹೋಗಿ ಅಲ್ಲಿಂದ ಬಂದು ಮುಗಿಸ್ಕೊಂಡು ವಾಪಸ್ ಕರ್ಕೊಂಬರೋದು. ನಾವು ಸ್ಪೋರ್ಟ್ಸ್ ಮ್ಯಾನ್ಗಳು, ನಾವು ಅಥ್ಲೆಟ್ಸ್ಗೆ ಹೋಗ್ಬೇಕಾದ್ರೆ ನಮ್ದೆಲ್ಲ ಮುಗಿಯೋರು ಕೂತ್ಕೊಂಡು ವೆಯ್ಟ್ ಮಾಡೋರು. ಅದೆಲ್ಲ ನೋಡ್ಬೇಕಾದ್ರೆ ನಮಗೆ ಅಮ್ಮಂದು ಸ್ಥಾನ ಎಷ್ಟು ಮುಖ್ಯ ಅಂತ ನಮ್ಗೆ ಅನ್ಸುತ್ತೆ. ಆ್ಯಂಡ್ ಹೌ ಮಚ್ ಡೆಡಿಕೇಶನ್ ಶಿ ಇಸ್ ಗಿವಿಂಗ್ ಅನ್ಸುತ್ತೆ. ಅವ್ರನ್ನ ಇಮಿಡಿಯೇಟಾಗಿ ಕಳ್ಕೊಂಡಾಗ ಆ ಶಾಕಿನ ಹೊರಗಡೆ ಬರೋದು ಇನ್ನೂ ಕಷ್ಟ ನಮಗೆ. ಆ ಜಾಗನ ಒಬ್ಳು ಬಂದು ತುಂಬ್ತಾ ಇದ್ದಾಳೆ ಅನ್ಬೇಕಾದ್ರೆ ಎಸ್ ಸ್ಟಿಲ್ ನಮ್ಮಮ್ಮ ಜೊತೆಲೇ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅದು ಎಲ್ಲೂ ಕಳ್ಕೊಳ್ಳೋಂಥದ್ದಲ್ಲ. ತಾಯಿ ಪ್ರೀತಿ ಯಾವತ್ತೂ ಕಳ್ಕೊಳ್ಳೋಕೆ ಆಗಲ್ಲ, ಅದು ಮಿಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದು ಯಾವತ್ತೂ ಜೊತೆಲೇ ಇರುತ್ತೆ. ಆ ರೂಪದಲ್ಲಿ ಬರುವಂಥದ್ದೇ ಹೆಂಡತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.